ಫಂಕ್ಷನ್ ನಾಳೆ ಇರೋದು ಮೀಟಿಂಗ್ ಎಲ್ಲ ಸರ್, ನಾಳೆ ಫಂಕ್ಷನ್ ಸರ್ ಇರೋದು, ಜನ ಕರ್ಕೊಂಬರ್ಬೇಕು. ಇವತ್ತು ಒಂಥರ ಅಪ್ಸೆಟ್ ನಾವೇ ಇಲ್ಲಿ ಇರ್ತೀವಿ. ನಾವು ಯಾರು ನಾನು ಬರಲ್ಲ, ವೀರೇಂದ್ರ ಪಪ್ಪನೂ ಒಳಗೆ ಹೋಗಲ್ಲ, ಜನ ಇಟ್ಕೊಂಡು ಇಲ್ಲಿರ್ತೀವಿ. ಅಲ್ಲ ಅದನ್ನೇ ಮತ್ತೆ ಅಲ್ಲಿ ಇರ್ಲಿ ಬರ್ಲಿ ಪಾಪ ಅವರು ಅಲ್ಲಿ ಗೇಟ್ ಹಾಕೊಂಡು ಎಲೆಕ್ಷನ್ ಬಂದ್ರೆ ನಾಯಿಗಳ ತರ ತಿರ್ಗದ್ ನಾವು ಸರ್ ಇಲ್ಲಿ ನಾಯಿಗಳ ತರ ಇಲ್ಲಿ ಬಂದು ನಾವೆಲ್ಲರೂ ಎಲೆಕ್ಟೆಡ್ ಬಾಡಿ ಆದರು, ನಗರಸಭೆ ಅಧ್ಯಕ್ಷರು ಎಲ್ಲರೂ ಇದೀವಿ ನಾವು. ನಾನು ಹೇಳ್ತೀನಿ ಅಲ್ಲಿ ಯಾರು ಬರಲ್ಲ. ಇಲ್ಲ ಸರ್, ಸಿದ್ದರಾಮಯ್ಯ ಬಂದಾಗೂ ಹಿಂಗಾಗಿರ್ಲಿಲ್ಲ. ಎಷ್ಟು ಜನ ಇದ್ದಾರೆ ಸರ್? 200 ಜನ ಇದ್ದಾರೆ. ಇಲ್ಲ 50 ಜನ ಇದ್ದಾರೆ ಪಾಪ. ಸರಿ, ನಾವು ಲಿಸ್ಟ್ ಆಗಿ ಕೊಡೋಕೆ ಹೇಳಿದ್ವಲ್ಲ ಸರ್, ಕೊಡ್ಲಿಲ್ಲ ಅವರು. ಕೊಟ್ಟಿದೆ ಸರ್. ಲಿಸ್ಟ್ ಇದೆ ಅಂದ್ರೆ ಕೊಡಿ ಲಿಸ್ಟ್ ಕೊಡಿ. ಸುಮ್ಮನೆ ಮಾತಾಡ್ತಾರೆ ಕೇಳಿ ಸರ್. ಇಲ್ಲಿ ನಾವು 50 ಜನ ಕೊಟ್ಟಿದ್ದೀವಿ ಸರ್. 10 ಜನ ಕೊಡ್ಬೇಕು ಅಂತಾರೆ. 10 ಜನ ಯಾರು 50 ಜನ ಬಂದಿರಲ್ಲ, 50 ಜನ ಇದಿರಲ್ಲ, 50 ಜನ ಇದಿರಲ್ಲ ಸರ್. ಇಲ್ಲಿ ಒಳಗೆ ಬರಲ್ಲ, ನಾವು ಅವರು ಬರಲ್ಲ. ಅಲ್ಲಿ ಗೇಟ್ನಾಗ ಇರೋರು ಇಲ್ಲಿ ನಾಳೆ ಫಂಕ್ಷನ್ ಇದೆ, ಜನ ಬರಬೇಕು. ಅಲ್ಲ ನಾನು ಹೇಳ್ತೀನಿ ಸರ್, ಲಾಸ್ಟ್ ಟೈಮ್ ನಾವೇ ಅಲ್ಲಿ ಬರಲ್ಲ. ರಿಟರ್ನ್ ಮೀಟಿಂಗ್ ನಮ್ಮ ಮೆಮೊ ಕೊಟ್ಟಿದ್ದಾರೆ. ನಾನು ಇಲ್ಲ ಶಾಮಿಯಾನ ಹಾಕಿದ್ದೀರಾ? ಎಲ್ಲ ನಾವೇ ವೇಟ್ ಮಾಡ್ತೀವಿ. ಇಲ್ಲಿ ಒಳಗಡೆ ಬಿಡ್ಬೇಡಿ. ಸಾಹೇಬ್ರು ಇಲ್ಲೇ ಇರ್ತಾರೆ ಸರ್. ಅಲ್ಲಿ ಇಳಿದು ಹೋಗ್ತಾರೆ ಅಷ್ಟೇ. ಪಪ್ಪಿ ಅವರು ಅಲ್ಲಿದ್ದಾರೆ. ಗೇಟ್ನಾಗ ಕಾಯ್ತದ ಬೇಡ. ನಾವಿಬ್ಬರು ಬರಲ್ಲ. ಬರದೇ ಇದ್ರೆ ಸಾಹೇಬ್ರೆ ಕರೀತಾರೆ ನಿಮ್ಮನ್ನ. ಆಮೇಲೆ ಅದು ಸಾಹೇಬ್ರೆ ಈಗ ಏನ್ ಕೊಟ್ಟಿದ್ದಾರೆ ಅದು ಬಿಟ್ಟಿದ್ದಾರೆ ಸರ್. MLA MLC ಎಕ್ಸ್ ಮಿನಿಸ್ಟರ್ಸ್ ವೆಹಿಕಲ್ ಅರೇಂಜ್ ಮಾಡಿದೀವಿ. ದಯವಿಟ್ಟು ಬನ್ನಿ ಸರ್ ನೀವು. ಅಲ್ಲಣ್ಣ ಅವ್ರು ಇಲ್ಲಿ ಅಷ್ಟೇನೆ ಪಾಪ ಹೊರ ನಿಂತ್ಕೊಂಡ್ರೆ ನಮ್ಮನ್ನು ಭಿಕ್ಷಿಕರ್ತಾರ ಹಾಕಂತ ಕಾರ್ಯಕರ್ತರು. ಅಲ್ಲಿ ಆಚೆ ನಿಂತ್ಕೊಂಡ್ಬಿಟ್ಟು ಒಳ್ಳೇದಿಲ್ಲ, ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಬರ್ಲಿ. ನಾಳೆ ಅವ್ರನ್ನ ಮತ್ತೆ ಜನ ಕರ್ಕೊಂಬರ್ರಿ ಅಂದ್ರೆ ನಮ್ಮದು ಏನ್ ಹೇಳ್ತಾರೆ, ನಮ್ಮ ರೆಪ್ಯುಟೇಷನ್ ಹೋಯ್ತು. ಸಾಹೇಬ್ರು ನಾವು ಎಲ್ಲೆಲ್ಲೇ ಬರಲ್ಲ, ನಾವ್ ಯಾರು ಒಳಗಡೆ ನಾನು ಬರಲ್ಲ, ಪಪ್ಪನೂ ಬರಲ್ಲ, ಜನ ಇಟ್ಕೊಂಡು ನಾವು ಇಲ್ಲೇ ಇರ್ತೀವಿ. ಅವ್ರು